ಅತಿಥಿಗಳನ್ನ ಸ್ವಾಗತಿಸಲಿಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವಂತಹ ರಾಮಣ್ಣ ಕಡ್ಲೇವರವರು ಬಂದು ಎಲ್ಲರ ಅತಿಥಿಗಳನ್ನ ಸ್ವಾಗತ ಪ್ರಕಟಿಸಿದ ಉನ್ನತ ಶಿಕ್ಷಣ ಒಳಗು ಹೊರಗು ನವ ಉದಾರೀಕರಣದ ಭಾರತ ಲೇಖಕರು ಬಿ ಶ್ರೀಪಾದ್ ಭಟ್ ಬಿಡುಗಡೆ ಮತ್ತು ವಿಚಾರ ಸಂಕಿರಣ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಹೆಮ್ಮೆಯ ನಾಯಕ, ಹೋರಾಟದ ಜೀವಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕರಾದಂಥ ಮಾವಳ್ಳಿ ಶಂಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾವು ನಮ್ಮ ಸಮಿತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮದ ಪ್ರಸ್ತಾವನೆ ಮಾತನಾಡಲು ಬಂದಂತ ರವಿಕುಮಾರ್ ಬಾಗಿ ಸರ್ ಅವರಿಗೆ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿಕೊಂಡಂತ ಪ್ರೊಫೆಸರ್ ಬಾಹಿರ್ ಅವರು ಕೂಡ ಬರಲಿದ್ದಾರೆ. ಅವರಿಗೆ ಕೂಡ ನಾವು ಈ ಒಂದು ನಮ್ಮ ಇವರಿಗೆ ಕೂಡ ನಾವು ನಮ್ಮ ಸಂಘಟನೆಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಪ್ರತಿಕ್ರಿಯೆ ಶ್ರೀನಾಥ್ ವಿಠಲ್ ದಾಸ್ ಹಾಗೆ ಬಿ ನಂದಕುಮಾರ್ ವಿಜಯಲಕ್ಷ್ಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಘಟನೆಯಿಂದ ಸ್ವಾಗತ ಬಯಸುತ್ತೇನೆ. ಮತ್ತು ಈ ಒಂದು ಪುಸ್ತಕ ಬರೆದಂತ ಶ್ರೀಪಾದ್ ಭಟ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಸ್ವಾಗತ ಬಯಸುತ್ತೇವೆ. ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಮಾರ್ಗದರ್ಶಕರಾದಂಥ ಹಿರಿಯರು ಬಸಣ್ಣ ಸಿಂಗೇಶ್ವರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತ ಬಯಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಡಾಕ್ಟರ್ ಸರ್ ಅವರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನೆಚ್ಚಿನ ಗೆಳೆಯರು ರಾಜ್ಯ ಸಮಿತಿ ಸದಸ್ಯರಾದಂತ ನಾಗಣ್ಣ ಬಡಿಗೆ ಸರ್ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಬಯಸುತ್ತೇವೆ. ಮತ್ತು ಕರ್ನಾಟಕದಲ್ಲಿ ಸುಮಾರು 5 ದಶಕಗಳ ಕಾಲ ಅಂಬೇಡ್ಕರ್ ವಾದದ ನೆಲೆಗಟ್ಟಿನಲ್ಲಿ ದಲಿತ ಚಳವಳಿಯನ್ನ ರೂಪಿಸಿ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲಿ ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದತಕ್ಕಂಥ ಸಾಮಾಜಿಕ ಚಳವಳಿ ದಲಿತ ಸಂಘರ್ಷ ಸಮಿತಿ. ದಲಿತ ಸಂಘರ್ಷ ಸಮಿತಿ ಕೇವಲ ದಲಿತರ ಮೇಲೆ ನಡೆದಂತ ದೌರ್ಜನ್ಯಗಳಾಗಲಿ, ದಲಿತರ ಭೂಮಿ ಹಕ್ಕಾಗಲಿ, ಶಿಕ್ಷಣ ವಸತಿ ಹಕ್ಕಿಗಾಗಿ ಹೋರಾಟ ನಡೆಸದೆ ವೈಚಾರಿಕವಾಗಿ ಹೋರಾಟವನ್ನು ನಡೆಸುತ್ತಾ ಅನೇಕ ಕಾಲಘಟ್ಟದಲ್ಲಿ ಸಣ್ಣ ಸಣ್ಣ ಕಿರು ಹೊತ್ತಿಗೆಗಳನ್ನ ಜನಜಾಗೃತಿಗೊಳಿಸತಕ್ಕಂಥ ಪುಸ್ತಕಗಳನ್ನ ದಲಿತ ಸಂಘರ್ಷ ಸಮಿತಿ ಪ್ರಕಟಿಸುತ್ತಾ ಬಂದಿದೆ. ಕಳೆದ ಸುಮಾರು 25 ವರ್ಷಗಳಿಂದ ಮಾವಳ್ಳಿ ಶಂಕರ್ ಅವರು ದಲಿತ ಸಂಘರ್ಷ ಸಮಿತಿಯ ನೇತೃತ್ವವನ್ನು ವಹಿಸಿದ ನಂತರ 20 ವರ್ಷಗಳ ಹಿಂದಿನಿಂದಲೇ ಅಂಬೇಡ್ಕರ್ ವಾದ ಎನ್ನುವಂತಹ ಮಾಸಪತ್ರಿಕೆಯನ್ನ ಹೊರತರದ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೂ ದಲಿತ ಬರಹಗಾರ ಅಥವಾ ಪ್ರಗತಿಪರ ಬರಹಗಾರರಿಂದ ಅನೇಕ ವೈಚಾರಿಕ ಲೇಖನಗಳನ್ನು ಬರೆಸಿ ಈ ಮಾಸಪತ್ರಿಕೆಯನ್ನ ಇಲ್ಲಿವರೆಗೂ ನನ್ನ ಜೋಪಾನವಾಗಿ ಕಾಪಾಡಿಕೊಂಡು ಇವತ್ತು 50 ತಾಲೂಕುಗಳ ನಮ್ಮ ಇದೇ ಲೇಖಕರು ಶ್ರೀಪಾದ್ ಭಟ್ ಸರ್ ಅವರು ಬರೆದಿರ್ತಕ್ಕಂಥದ್ದು ಅದನ್ನು ಕೂಡ ಆ ಪ್ರಕಟಣೆ ಹೊರಡಿಸಿದೆ. ಮತ್ತು ಮತ್ತೊಂದು RSS ಪಾಲಿಟಿಕ್ಸ್ ಅಂತಕ್ಕಂಥ ಪುಸ್ತಕಗಳು ಕೂಡ ಬಹಳ ಹೆಚ್ಚು ಪ್ರಚಾರ ಪಡೆದಿರ್ತಕ್ಕಂಥದ್ದು. ಉದಾರೀಕರಣದ ನವ ಉದಾರೀಕರಣದ ಭಾರತ
ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಬಹಳ ಅದ್ಭುತವಾದಂತಹ ಪುಸ್ತಕ ಶ್ರೀಪಾದ್ ಪ್ರಗತಿಪರರ ನಡುವೆ ಒಂದು ಜಾಗೃತಿಯ ಲೇಖನಗಳಾಗಿ ಶ್ರೀಪಾದ್ ಭಟ್ ಅವರು ವಾಸ್ತವ ಮತ್ತು ವರ್ತಮಾನದ ವಿಚಾರಗಳಲ್ಲಿ ಪುಸ್ತಕಗಳನ್ನು ತಂದಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಪುಸ್ತಕ ಇವತ್ತು ಕಲಬುರಗಿಯ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದಲ್ಲಿ ಒಂದು ಬಿಡುಗಡೆಗೊಳಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ಸಂಗತಿಯಾಗಿದೆ. ಈ ಒಂದು ವಿಶೇಷ ಈ ಪುಸ್ತಕದ ಬೆಲೆ 200 ರೂಪಾಯಿ ಇದೆ. ಇವತ್ತು ವಿಶೇಷ ಮಾರಾಟವಾಗಿ 150 ರೂಪಾಯಿಗೆ ಭಟ್ರು ಇವತ್ತು ಕೊಡಿ ಒಂದು 50 ರೂಪಾಯಿ ಡಿಸ್ಕೌಂಟ್ ಮೇಲೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಪುಸ್ತಕವನ್ನ ಆನಂತರ ಕೊಂಡುಕೋಬೇಕು. ಇಲ್ಲಿ ಇದೆ. ಅನಂತರ ಎಲ್ಲ ನಮ್ಮ ಜಿಲ್ಲಾ ಸಮಿತಿಯವರು ಕೂಡ ಒಂದು 10 ಪುಸ್ತಕಗಳು ತೆಗೆದುಕೊಂಡು ಹೋಗಿ ಆ ಭಾಗದಲ್ಲಿ ಇರ್ತಕ್ಕಂಥ ಉನ್ನತ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವಾಗ ಪುಸ್ತಕವನ್ನ ಬಿಡುಗಡೆಗೊಳಿಸುತ್ತಾರೆ ಮಾವಳಿ ಶಂಕರ್ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿಗಳು. ಸರ್ ಬಾಯಿನ್ ಸರ್ ಅವರು ಬರ್ತಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತಮಗೆ ಆಧಾರದ ಸ್ವಾಗತ. ಮತ್ತು ನಮ್ಮ ಪ್ರೊಫೆಸರ್ ಆರ್ ಕೆ ಹುಡುಗೇಕರ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಸಮಿತಿ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಬೌದ್ಧಿಕ ವಲಯಕ್ಕೆ ತಲುಪಿಸುವ ಹಾಗೆಯೇ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಒಂದು ಚಳವಳಿಯನ್ನು ಕಟ್ಟಬೇಕಾದರೆ ಅದಕ್ಕೆ ಒಂದು ತಾತ್ವಿಕ ಒಂದು ದರ್ಶನ ಬೇಕಾಗುತ್ತೆ. ಕೇವಲ ಮೇಲ್ಮಟ್ಟದಲ್ಲಿ ಮಾತನಾಡೋದಕ್ಕಿಂತ ಅದರ ಒಳ ಊರಣ ಏನಾಗಿರಬೇಕು ಮತ್ತು ಇವತ್ತಿನ ಸಂದರ್ಭದಲ್ಲಿ ಈ ವ್ಯವಸ್ಥೆ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ, ಅದರಲ್ಲೂ ಕೂಡ ಉನ್ನತ ಶಿಕ್ಷಣ ಹೇಗೆ ದಿಕ್ಕೆಟ್ಟು ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಅದನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡುವ ಮೂಲಕ ಬರವಣಿಗೆಯನ್ನು ಮಾಡುವ ಒಂದು ನೈತಿಕತೆಯನ್ನು ಇಟ್ಕೊಂಡು ನಮ್ಮೆಲ್ಲರ ಪ್ರೀತಿಯ ಒಂದು ಸಾರ್ವಜನಿಕ ಚಿಂತಕರಾಗಿ, ಒಂದು ಭೌತಿಕ ಚಿಂತಕರಾಗಿ ಇವತ್ತು ನಮ್ಮ ನಡುವೆ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥವರು ನಮ್ಮ ಸನ್ಮಾನ್ಯ ಶ್ರೀಪಾದ್ ಭಟ್ರು. ಶ್ರೀಪಾದ್ ಭಟ್ರು ಬಹುತೇಕ ಅವರ ಚಿಂತನೆಗಳನ್ನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ. ಯಾವುದೇ ಒಂದು ವಿಚಾರ ಬಂದಾಗ ಅದನ್ನು ಸಂಪೂರ್ಣವಾಗಿ ವಿಮರ್ಶಿಸಿ ಜನಸಾಮಾನ್ಯರಿಗೆ ಅದನ್ನು ಮುಟ್ಟಿಸುವಂತೆ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕೃತಿಯನ್ನು ಬರೆದುಕೊಟ್ಟಂಥ ಶ್ರೀಪಾದ್ ಭಟ್ರಿಗೆ ಗೌರವಾರ್ಪಣೆಯನ್ನು ಅಥವಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗೆಳೆಯರು ಕೆಲವರು ತುರ್ತಾಗಿ ಓಡಬೇಕು ಅಂತ ಹೇಳಿ ತುಂಬ ಕಾತರದಿಂದ ಇದ್ದಾರೆ. ನೀವು ಯಾವ ವಿಚಾರಕ್ಕಾಗಿ ಬಂದಿದ್ದೀರಿ ಅನ್ನೋದನ್ನು ಅದರ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ಸ್ವಲ್ಪ ತಡವಾಗಿ ಹೋದ್ರೂ ಚಿಂತೆ ಇಲ್ಲ, ಮನೆ ಅಲ್ಲೇ ಇರುತ್ತೆ, ಮನೆ ಎಲ್ಲೂ ಹೋಗೋದಿಲ್ಲ, ಸ್ವಲ್ಪ ತಡವಾಗಿ ಹೋಗ್ಬೋದು. ಆ ಕಾರಣಕ್ಕಾಗಿ ಸಮಾಧಾನದಿಂದ ಕುಳಿತು ಇವತ್ತು ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಜರುಗ್ತಾ ಇದೆ. ಇದರ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಬಾಯಿನ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಹಾಗೆಯೇ ಪುಸ್ತಕವನ್ನು ಕುರಿತಂತೆ ಮಾತನಾಡಲಿಕ್ಕಾಗಿ ನಮ್ಮೆಲ್ಲರ ಪ್ರೀತಿಯ ಅರುಣ್ ಜೋಳದ ಕೂಡ್ಲಿಕ್ಕೆ ಅರುಣ್ ಅವರು ಇತ್ತೀಚಿನ ಬರಹಗಾರರಲ್ಲಿ ತುಂಬ ಪ್ರಮುಖವಾಗಿ ಕಾಣಿಸ್ತಾ ಇರೋರು. ಅವರ ಅನೇಕ ಕೃತಿ ಬರಹಗಳನ್ನು ನಾವು ಕೂಡ ನಮ್ಮ ಅಂಬೇಡ್ಕರ್ ವಾದದಲ್ಲಿ ನಾವು ಪ್ರಕಟಿಸಿದ್ದೇವೆ. ಹಾಗೂ ಸಂವಾದದಲ್ಲಿ ಕೂಡ ಅವರು ತುಂಬ ಮುಖ್ಯವಾದಂಥ ತಮ್ಮ ವಿಚಾರಧಾರೆಗಳನ್ನು ಅಲ್ಲಿ ಈಗಲೂ ಕೂಡ ಬರೀತಾ ಇರೋದನ್ನು ತಾವು ಗಮನಿಸಬೇಕು. ಜೊತೆಗೆ ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ
ಕನ್ನಡದ ಪ್ರಮುಖ ಪತ್ರಿಕೆಗಳಲ್ಲೂ ಕೂಡ ಅವರ ಅವರ ಚಿಂತನೆಗಳು ಬರುತ್ತಾ ಇರುತ್ತೆ. ಮುಖ್ಯವಾಗಿ ಅವರು ಅಂಬೇಡ್ಕರ್ ಅವರನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅದ್ಭುತವಾಗಿ ತಂದರು ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಬಹುಶಃ ಯಾರೂ ಮಾಡಲಾರ್ದಂಥ ಒಂದು ಕೆಲಸವನ್ನು ಅವರು ಮಾಡುವ ಮೂಲಕ ಒಂದು ಮೀಡಿಯಾವನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬಾಬಾ ಸಾಹೇಬರ ಒಟ್ಟು ವ್ಯಾಲ್ಯೂಮ್ಗಳನ್ನು, ಅವರ ಬರವಣಿಗೆಗಳನ್ನು, ಏನು ಬರಹಗಳು ಮತ್ತು ಭಾಷಣಗಳನ್ನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತರುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಬಹುತೇಕ 500 ಎಪಿಸೋಡ್ ಆಯಿತು, 700 ಎಪಿಸೋಡು. ನಿಜಕ್ಕೂ ಅವರಿಗೆ ನಾವು ಅಭಾರಿಗಳಾಗಬೇಕು. ಅವರ ಈ ಕೆಲಸಕ್ಕೆ ಇಡೀ ಸಮುದಾಯ, ಗಮನಿತ ಸಮುದಾಯ ಅವರಿಗೆ ಋಣಿಯಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಮ್ಗೆ ಏನಾದರೂ ತಕ್ಷಣ ಬಾಬಾ ಸಾಹೇಬರು ವಿಚಾರಗಳು ಸಿಕ್ಕಬೇಕು ಅಂದರೆ ಅವರ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ನೆಟ್ವರ್ಕ್ ಹೋಗಿ ನೋಡಿದ್ರೆ ಬಹುತೇಕ ನಮಗೆಲ್ಲ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಕನ್ನಡದ ಅನೇಕರನ್ನ ಅಲ್ಲಿ ಪರಿಚಯಿಸಿದ್ದಾರೆ. ಅವರು ಮಾತುಗಳನ್ನು ಅಲ್ಲಿ ದಾಖಲೀಕರಣಗೊಳಿಸಿದ್ದಾರೆ. ಈ ಕೆಲಸವನ್ನು ನಮ್ಮ ಅರುಣ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ಭಾಷೆಯಲ್ಲಿ ಬಹುಶಃ ಇದು ಆಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಕನ್ನಡಿಗರು ಅದಕ್ಕಾಗಿ ಅವರಿಗೆ ಹೆಚ್ಚು ಋಣಿಗಳಾಗಿರಬೇಕು ಅಂತ ಅಂದ್ಕೊಳ್ತೀನಿ ನಾನು. ಇನ್ನು ವಿಶೇಷವಾಗಿ ನಮ್ಮ ವಿಠಲ್ ದಾಸ್ ಡಾಗೆ ಅವರಿದ್ದಾರೆ, ಹಿರಿಯರು, ಚಿಂತಕರು, ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಲಿರುವಂಥವರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳ ಮೂಲಕ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಏನು ಕೋಮುವಾದಿಗಳ ಅಟ್ಟಹಾಸವನ್ನು ಅದನ್ನು ಅಡಗಿಸುವ ಕೆಲಸವನ್ನು ಮಾಡುವ ಮೂಲಕ ತಮ್ಮ ಬರವಣಿಗೆಯಲ್ಲೂ ಕೂಡ ಹೆಚ್ಚು ಪ್ರಖರತೆಯನ್ನು ತೋರ್ತಾ ಇರುವಂಥ ಗೆಳೆಯ ನಂದಕುಮಾರ್ ಇದ್ದಾರೆ. ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಇವತ್ತು ವೇದಿಕೆಗೆ ಆಹ್ವಾನಿಸಿದ್ದಾರೆ ನಮ್ಮ ಗೆಳೆಯರು. ಇನ್ನು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಹೀಗಾಗಿ ಇನ್ನು ವಿಶೇಷವಾಗಿ ಬೆಂಗಳೂರಿನಿಂದ ನಮ್ಮ ರವಿಕುಮಾರ್ ಭಾಗ್ಯ ಅವರು ಬಂದಿದ್ದಾರೆ. ರವಿಕುಮಾರ್ ಭಾಗ್ಯ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಇವತ್ತಿನ ಸದಸ್ಯರಾಗಿದ್ದಾರೆ. ಜೊತೆಗೆ ಅಂಬೇಡ್ಕರ್ ವಾದದ ಪತ್ರಿಕೆಯಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಜನ ಚಳವಳಿಗಳಲ್ಲಿ ಸದಾಕಾಲ ಭಾಗಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥವರು. ಅವರು ಶಿಕ್ಷಣ ಹೇಗೆ ಉದ್ಯಮವಾಗಿದೆಯೋ ಅದೇ ರೀತಿ ಒಂದು ಉದ್ಯಮವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಇಂತಹ ಪುಸ್ತಕಗಳನ್ನು ಕೊಂಡು ಓದುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಹಾಗಾಗಿ ನಾವು ಇವತ್ತು ವಿಶೇಷವಾಗಿ ಜನ ಚಳವಳಿಗಳಲ್ಲಿ ತೊಡಗಿಸಿಕೊಂಡಿರುವಂಥ ಕಾರ್ಯಕರ್ತರು ನಮಗೆ ಇಂಥ ಪುಸ್ತಕಗಳು ನಮ್ಮ ವೈಚಾರಿಕತೆಯನ್ನು ಮತ್ತು ನಮ್ಮ ಬೌದ್ಧಿಕ ಚಿಂತನೆಯನ್ನು ಹೆಚ್ಚು ಅದು ಹರಿತಗೊಳಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಗೆಳೆಯರೆ. ಇಲ್ಲಿ ನಮ್ಮ ವಿಶೇಷವಾಗಿ ಶ್ರೀಪಾದ್ ಭಟ್ರು ಅವರು ಎಷ್ಟು ಶ್ರಮ ಪಟ್ಟು ಈ ಒಂದು ವಿಚಾರಗಳನ್ನು ಎಲ್ಲ ಕಡೆ ಅದನ್ನು ಎತ್ತಿ ತಂದು ಇಲ್ಲಿ ಅದನ್ನು ಒಂದು ಬರವಣಿಗೆ ಮೂಲಕ ಮಾಡಿದ್ದಾರೆ. ಇವತ್ತು ಯೂನಿವರ್ಸಿಟಿಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಕಳೆದ ಈ ದಶಕ ಏನು 13ರ ನಂತರ 14ರ ನಂತರ ಭಾರತದ ಒಳಗಡೆ ಯಾವ ರೀತಿಯ ಒಂದು ಕೋಮುವಾದೀಕರಣ ನಡೀತಾ ಇದೆ, ಅದರಲ್ಲೂ ಕೂಡ ಯೂನಿವರ್ಸಿಟಿಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅಲ್ಲಿದ್ದವರಿಗೆ ಗೊತ್ತಾಗುತ್ತೆ. 15,000 ವರ್ಷಗಳ ಇತಿಹಾಸವನ್ನು ಇವತ್ತು ಕೆದಕೋಕೆ ಹೋಗಿದ್ದಾರೆ. ಅದರ ಅರ್ಥ ಏನು ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಬಹುಶಃ ಇಲ್ಲಿ ಸುಕುಮಾರನ್ ಅವರ ಒಂದು ವಿಚಾರವನ್ನು ಅವರು ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ. ವಂಚಿತ ಸಮುದಾಯಗಳ ವಿದ್ಯಾರ್ಥಿಗಳು ಈ ಗೌರವಾನ್ವಿತ ವಿವಿಗಳಲ್ಲಿ ಅತಂತ್ರರಾಗಿ ಬದುಕುತ್ತಿದ್ದಾರೆ. ಈ ಗೌರವಾನ್ವಿತ ವಿವಿಗಳು ಆಧುನಿಕ ಗುರುಕುಲಗಳಾಗಿವೆ. ಇಲ್ಲಿ ದಲಿತ ವಿದ್ಯಾರ್ಥಿಗಳು ಪ್ರವೇಶ ಪಡೆದರೆ ಅನುಮತಿ ಇಲ್ಲದೆ ನುಗ್ಗಿದರು, ಗೇಟ್ ಕ್ರಾಶಿಂಗ್ ಅಂತೇಳಿ ಎಂದು ಟೀಕಿಸುತ್ತಾರೆ. ತಾರತಮ್ಯ ವಿರೋಧಿ ಸೆಲ್ನ ಅಧಿಕಾರಿಗಳಿಗೆ ತಾರತಮ್ಯದ ಅರ್ಥ ಹಾಗೂ ಕಾರ್ಯವಿಧಾನವೇ ಗೊತ್ತಿಲ್ಲ ಅನ್ನುವಂಥ ಪ್ರೊಫೆಸರ್ ಸುಕುಮಾರ್ ಅವರ ಒಂದು ಬರವಣಿಗೆಯನ್ನು ಇಲ್ಲಿ ಅವರು ಮುದ್ರಿಸಿದ್ದಾರೆ. ಬಹುಶಃ ಕಳೆದ ಇತ್ತೀಚಿನ ದಿನಗಳಲ್ಲಿ ಸುಮಾರು 25ರಿಂದ 26 ಜನ ದಮನಿತ ಸಮುದಾಯದ ವಿದ್ಯಾರ್ಥಿಗಳು ಇವತ್ತು ಅವರು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ನಾವು ಗಮನಿಸಿದ್ದೇವೆ. ಯಾಕೆ ಮಕ್ಕಳು ಇವತ್ತು ಆ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ? ಇವತ್ತು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ರೋಹಿತ್ ವೇಮುಲ
ಯಾಕೆ ಆ ದಾರಿ ಹಿಡಿದ? ಇದು ತುಂಬಾ ಗಂಭೀರವಾದಂಥ ಸಮಸ್ಯೆಗಳು. ಇವತ್ತು ಯೂನಿವರ್ಸಿಟಿಗಳು ಏನಾಗ್ತಾ ಇದ್ದಾವೆ, ಗೆದ್ದಲು ಹತ್ತಿದ ಕೋಮುವಾದಿ ಗುಣಗಳನ್ನ ತಯಾರು ಮಾಡುವಂತ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಈ ರೀತಿಯಲ್ಲಿ ಇವತ್ತು ಉನ್ನತ ಶಿಕ್ಷಣದ ಒಳಗಡೆ ಜಾತಿಯ ವಿಷಸರ್ಪ ಹೇಗೆ ಎಡೆ ಆಡ್ತಾ ಇದೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಈ ಪುಸ್ತಕ ಒಂದು ನಮಗೆ ಅದ್ಭುತವಾದ ಒಳವನ್ನ ಕೊಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ದಲಿತ ಚಳವಳಿಯ ಆರಂಭದ ಘಟ್ಟದಿಂದ ದಲಿತ ಸಂಘರ್ಷ ಸಮಿತಿ ಆರಂಭ ಆದಾಗ ಅದರ ನೇತೃತ್ವವನ್ನ ಈ ಭಾಗದಲ್ಲಿ ನಿರ್ವಹಿಸಿದವರು ನಮ್ಮ ಪ್ರೀತಿಯ ಬಸಣ್ಣ ಸಿಂಗಿ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಹಾಗೂ ನಮ್ಮ ಇಕ್ಕಳಿಕೆಯವರು ಈಗಾಗಲೇ ಅನೇಕ ಪ್ರಕಟಣೆಗಳನ್ನ ಇವತ್ತು ಅದ್ಭುತವಾದಂಥ ಪ್ರಕಟಣೆಗಳನ್ನ ಇವತ್ತು ಕನ್ನಡಿಗರಿಗೆ ಸಲ್ಲಿಸಿದ್ದಾರೆ. ಅವರು ಕೂಡ ಇಲ್ಲಿ ಬಂದಿರೋದ್ರಿಂದ ಮತ್ತೆ ನನಗೆ ಬಹುಶಃ ಅನೇಕ ಹಿರಿಯರು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತೇನೆ ನಾನು. ಆ ಹಿನ್ನೆಲೆಯಲ್ಲಿ ಮತ್ತೆ ನಮ್ಮ ಆರ್ಕೆ ಹುಡುಗಿಯವರು ಕೂಡ ನಡುವೆ ಇದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ದಾರೆ. ಇವತ್ತು ಈ ಪುಸ್ತಕದ ಬೆಲೆ 150 ರೂಪಾಯಿ. ಈಗಾಗಲೇ ಇದು 2ನೇ ಮುದ್ರಣ ಆಗಿರೋದು ತುಂಬಾ ಸಂತೋಷಕರ ಸಂಗತಿ. ಸೊ ಹಾಗಾಗಿ ಇದು ಇನ್ನಷ್ಟು ಜನರಿಗೆ, ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರುವಂಥ ಏನು ಪಾಠ ಮಾಡ್ತಾ ಇರುವಂಥ ಮೇಷ್ಟ್ರುಗಳಿದ್ದಾರೆ, ಅವರು ಮೊದಲು ಇದನ್ನು ಓದಬೇಕು. ಅವರು ಓದಿ ಅವರ ಆ ತಿಳುವಳಿಕೆಯನ್ನ ನಮ್ಮ ಈ ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸುವ ಕೆಲಸವನ್ನ ಅವರು ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಂದಿನ ವಿಚಾರವಂತರು, ವಿಶೇಷವಾಗಿ ರವಿಕುಮಾರ್ ಭಾಗ್ಯವರಾದಿಯಾಗಿ ಪ್ರತಿಯೊಬ್ಬರು ಕೆಲಸವನ್ನ ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ನೆರವಿನಿಂದ ಆ ಚಳವಳಿ ಮತ್ತು ಈ ಪುಸ್ತಕ ಇಲ್ಲಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗಿದೆ. ಮತ್ತು ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು. ಎಲ್ಲ ಜಾತಿಯ ಬಡವರು ಮತ್ತು ಹೆಣ್ಣುಮಕ್ಕಳು ಈ ಎಲ್ಲರನ್ನೂ ಕುರಿತು ಅಂದ್ರೆ ನಮ್ಮ ಇಡೀ ಭವಿಷ್ಯವನ್ನ, ನಮ್ಮ ಮಕ್ಕಳ ಭವಿಷ್ಯವನ್ನು ಕುರಿತು ಮಾತಾಡ್ತಾ ಇದ್ದೆ. ಆ ಯಾರು ನಾವು ನಮ್ಮ ಮುಂದಿನ ಭವಿಷ್ಯದ ಗುಡಿಗಳು ಅಂತ ನಾವು ಭಾವಿಸುತ್ತೀವೋ ಅವರು ಇಲ್ಲಿ ಆಬ್ಸೆನ್ಸ್ ಆಗಿರೋದು ಬಹಳ ಬೇಸರದ ಸಂಗತಿ ಅಂತ ನಾನು ಭಾವಿಸ್ತೀನಿ. ಇರಲಿ, ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಏಕಲವ್ಯನ ಹೆಬ್ಬೆರಳನ್ನ ಕಾಣಿಕೆಯಾಗಿ ಅವತ್ತು ಕಿತ್ಕೊಂಡ್ರಲ್ಲ, ಆ ದ್ರೋಣಾಚಾರ್ಯರ ಸಂತತಿಯವರಿಗೆ ನಮ್ಮ ಮೆದುಳು ಮತ್ತು ಹೃದಯವನ್ನ ನಾವು ಕೊಟ್ಬಿಟ್ಟಿದ್ದೀವಿ. ಅದು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಬಾಬಾ ಸಾಹೇಬರು ಬರೋವರೆಗೂ ಈ ದೇಶದಲ್ಲಿ ಶಿಕ್ಷಣ ಅನ್ನುವಂಥದ್ದಾಗಲಿ ಮತ್ತು ಒಂದು ವ್ಯಕ್ತಿ ಗೌರವವನ್ನು ಕೊಟ್ಟು ಎಲ್ಲರನ್ನು ಗೌರವಿಸಬೇಕು ಅನ್ನೋದಾಗಲಿ ಈ ನೆಲದ ಜಾಯಮಾನಕ್ಕೆ ಒಗ್ಗಿರಲಿಲ್ಲ. ಅದು ಇದು ಇವತ್ತಿಗೂ ಇನ್ನೂ ಒಗ್ಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ. ಹಂಗೇನೋ ಇಷ್ಟೋ ಒಗ್ಗಿದೆ ಅಂತಂದ್ರೆ ಬಿಕಾಸ್ ಆಫ್ ಕಾನೂನು, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ಶಿಕ್ಷಣ ವ್ಯವಸ್ಥೆ ಒಳಗಡೆ ನಾವು ಎಲ್ಲಿಯನ್ನ ತಲುಪಿದ್ದೀವಿ ಇದನ್ನು ನಾವು ಮುಟ್ಟಿ ನೋಡ್ಕೋಬೇಕಾಗಿದೆ. ಯಾಕಂದ್ರೆ ಬಾಬಾ ಸಾಹೇಬರು ಶಿಕ್ಷಣ ಅನ್ನುವಂಥದ್ದು ಮಾತ್ರವೇ ನಮ್ಮನ್ನು ಮುನ್ನಡೆಸಬಲ್ಲದು, ಕೈ ಹಿಡಿಯಬಲ್ಲದು ಅಂತ. ಶಿಕ್ಷಣ ಮಾತ್ರವೇ ನಮ್ಮನ್ನು ಉದ್ಧಾರ ಮಾಡಬಲ್ಲದು, ಶಿಕ್ಷಣ ಮಾತ್ರವೇ ನಮ್ಮನ್ನು ಬಿಡುಗಡೆಗೊಳಿಸಬಲ್ಲದು. ಅದಕ್ಕೆ ಅವರು ಶಿಕ್ಷಣ ಅನ್ನೋದು ಹುಲಿ ಹಾಗಿದ್ದಂಗೆ ಅದು ಕುಡಿದವರು ಗರ್ಜಿಸಿದರೆ ಬೀಳುತ್ತದೆ. ಅದನ್ನೇ ದೇವರು ಮಾತ್ರ ಹೇಳಿದ್ದು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತೆ ಅಂತ ಹೇಳಿದ್ರು. ಸೊ ಇಂತಹ ಹಿನ್ನೆಲೆ ಒಳಗಡೆ ಇವತ್ತಿನ ಶಿಕ್ಷಣ ಕ್ಷೇತ್ರ ಹೇಗಾಗಿದೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಶಿಕ್ಷಣ ಕ್ಷೇತ್ರ ಅನ್ನೋದು ಮಾರಾಟದ ಸಂಸ್ಥೆ. ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ಒಂದು ಕಡೆ ಆದರೆ, ಆ ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ಯಾವುದು ಇವತ್ತು? ಶಿಕ್ಷಣ ಖಾಸಗೀಕರಣ ಒಂದ್ ಕಡೆ ಖಾಸಗೀಕರಣಗೊಳ್ತಾ ಇದೆ, ಇನ್ನೊಂದು ಕಡೆ ಸರ್ಕಾರಿ ಕಾಲೇಜುಗಳಿದ್ದಾವೆ, ಸರ್ಕಾರಿ ಶಾಲೆಗಳಿದ್ದಾವೆ, ಸರ್ಕಾರಿ ವಿಶ್ವವಿದ್ಯಾಲಯಗಳಿದ್ದಾವೆ. ಇಲ್ಲಿಗೆ ಹೋಗ್ತಾ ಇರುವಂತ ಮಕ್ಕಳು ಯಾರು, ಅಲ್ಲಿಗೆ ಹೋಗ್ತಾ ಇರುವಂತ ಮಕ್ಕಳು ಯಾರು, ಇಲ್ಲಿರುವಂತ ಕೋರ್ಸ್ಗಳು ಯಾವು, ಅಲ್ಲಿರುವಂತ
ಖಾಸಗಿ ಶಾಲೆಗಳಲ್ಲಿ ಕೌಶಲ್ಯಾಧಾರಿತವಾಗಿರುವಂತಹ ಉದ್ಯೋಗ ಪಡೆಯುವಂತಹ ಕೋರ್ಸ್ಗಳನ್ನು ಇಟ್ಟಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಅದೇ ಮಾನ್ಯವಾಗಿರುವಂತಹ ಅದೇ ಬೇಸಿಕ್ ಸೈನ್ಸ್ ಇರುವಂತಹ ಈ ಕೋರ್ಸ್ಗಳಲ್ಲಿ ಅನಾದಿ ಕಾಲದಿಂದ ಇಟ್ಟಿದ್ದಾರೆ. ಆದರೆ ಅಲ್ಲಿ ಖಾಸಗಿ ಶಾಲೆಗಳು ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಂತಹ ದುಬಾರಿ ಶುಲ್ಕವನ್ನು ಕೊಟ್ಟು ಭರಿಸಿ ಓದುವ ಶಕ್ತಿ ಈ ನಮ್ಮ ಸಮುದಾಯಗಳಿಗಿಲ್ಲ. ಹಾಗಾಗಿ ಇವತ್ತು ನಾವು ಮಕ್ಕಳನ್ನು ಕೂಡ ಅದೇ ರೀತಿ ಹಣದ ಹಿಂದೆ ಓಡುವ ಕುದುರೆಗಳನ್ನಾಗಿ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಆದ್ರಿಂದ ನಿಜವಾಗಿ ಇಂಟೆಲೆಕ್ಚುಯಲ್ ಅಂತ ಗುರುತಿಸಬಹುದಾದ ಶ್ರೀಪಾದ್ ಭಟ್ ಅವರ ಉನ್ನತ ಶಿಕ್ಷಣ ಒಳಗು ಹೊರಗು ಪುಸ್ತಕ ಬಿಡುಗಡೆ ಆಗ್ತದೆ. ನಾನು ಒಂದು ಪದ ಬಳಸಿದೆ, ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ. ಇಂಟೆಲೆಕ್ಚುಯಲ್ಸ್ ಬಹಳ ಜನ ಇರ್ತಾರೆ, ಆದರೆ ಕಾಲಕ್ಕೆ ಸಮಾಜವನ್ನು ತಿದ್ದುವ, ಕಾಲಕ್ಕೆ ಎದುರಾದ ಸಮಸ್ಯೆಗಳನ್ನ ನಿಂತು ಅದನ್ನ ಸಮಾಜಕ್ಕೆ ಅರ್ಥೈಸುವ, ಅದನ್ನು ವ್ಯಾಖ್ಯಾನ ಮಾಡುವ, ಈ ಪಬ್ಲಿಕ್ ಅನ್ನ ಉದ್ದೇಶವಾಗಿ ಇಟ್ಕೊಂಡು ಪಬ್ಲಿಕ್ ತಿಳುವಳಿಕೆಯನ್ನು ತಿದ್ದುವ ಇಂಟೆಲೆಕ್ಚುಯಲ್ಸ್ ಇದಾರಲ್ಲ, ಬಹುಶಃ ಅವರು ನನ್ನ ಪ್ರಕಾರ ನಿಜವಾಗ್ಲೂ ಈ ಹೊತ್ತಿಗೆ ಹೆಚ್ಚು ಪ್ರಸ್ತುತವಾಗಿರೋಂಥದ್ದು. ಸೊ ಹಾಗೆ ನೋಡಿದ್ರೆ ಕನ್ನಡದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಪಬ್ಲಿಕ್ ಇಂಟೆಲೆಕ್ಚುಯಲ್ಗಳಲ್ಲಿ ಶ್ರೀಪಾದ್ ಭಟ್ರು ಕೂಡ ಒಬ್ರು. ಸೊ ಅವರ ಅದೇನು ಅಂದ್ರೆ ಈ ಪುಸ್ತಕನೇ ಅದಕ್ಕೆ ಸಾಕ್ಷಿ. ಅಂದ್ರೆ ಹೆಚ್ಚು ಜನರು ಚರ್ಚೆ ಮಾಡದ, ಹೆಚ್ಚು ಜನರ ಬಗ್ಗೆ ಗಮನ ಸೆಳೆಯದ, ಆದ್ರೆ ಹೆಚ್ಚು ಜನರ ವಿವೇಕವನ್ನ ಆಳುವ ಒಂದು ಇಶ್ಯೂವನ್ನು ಇಟ್ಕೊಂಡು ನಿರಂತರವಾಗಿ ಬರೆದಿರುವಂತಹ ಲೇಖನಗಳನ್ನ ಜೋಡಿಸಿ ಒಂದು ಇಡೀ ಒಂದು ಕ್ರೈಸಿಸ್, ಉನ್ನತ ಶಿಕ್ಷಣದ ಒಂದು ಕ್ರೈಸಿಸ್ ಅನ್ನ ಅವರು ಅಟೆಂಡ್ ಮಾಡಿರೋ ಕ್ರಮ ಇದೆಯಲ್ಲ, ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸೊ ಆ ಕಾರಣಕ್ಕೆ ಇದು ವಿಶೇಷ ಅಂತಂದ್ರೆ ಇದು 2ನೇ ಮುದ್ರಣ ಅಂತ ಬಹಳ ಮುಖ್ಯ. ಈಗ ಪುಸ್ತಕ 2ನೇ ಮುದ್ರಣ ಆಗೋದಿದೆಯಲ್ಲ, ಅದು ಒಂದು ರೀತಿ ಓದ್ತಿದ್ದಾರೆ ಅನ್ನೋದನ್ನ ಒಂಚೂರು ನೆನಪಿಸುವಂತ ಸಂದರ್ಭ. ಹಾಗಾಗಿ 2ನೇ ಮುದ್ರಣದ ಇದರ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಶೇರ್ ಮಾಡಬಹುದು ಅನ್ಸುತ್ತೆ. ಬಹುಶಃ ನಾನು ಸುಮ್ಮನೆ ಇದ್ರ ಬಗ್ಗೆ ಮಾತಾಡುವಾಗ ಹೈಯರ್ ಎಜುಕೇಶನ್ ಮೇಲೆ ಏನ್ ಡಿಸ್ಕೋರ್ಸಸ್ ನಡೆದಿದೆ, ಏನ್ ಚರ್ಚೆಗಳು ನಡೆದಿದೆ, ಏನ್ ಸಂವಾದಗಳು ನಡೆದಿದೆ ಅಂತ ಒಂದಷ್ಟು ಸುಮ್ಮನೆ ನಾನು ಒಂದು ವಾರದಿಂದ ತಡಕಾಟ ಮಾಡ್ತಾ ಇದ್ದೆ. ಸೊ ನನಗೆ ಸಿಕ್ಕ ಒಂದಷ್ಟು ಸೋರ್ಸ್ನ ನೋಡಿದ್ರೆ ಬಹುಶಃ EPW ನಲ್ಲಿ ಬಂದ ಅಷ್ಟು ಹೈಯರ್ ಎಜುಕೇಶನ್ ಮೇಲೆ ಬಂದಿರುವ ಅಷ್ಟು ಲೇಖನಗಳನ್ನ ಎಡಿಟ್ ಮಾಡಿರುವ ಒಂದು ಹೈಯರ್ ಎಜುಕೇಶನ್ ಇನ್ ಇಂಡಿಯಾ ಇನ್ ಸರ್ಚ್ ಆಫ್ ಇಕ್ವಾಲಿಟಿ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ, ಇದು 2013ರಲ್ಲಿ ಬಂದಿದೆ. ಬಹುಶಃ ಹೈಯರ್ ಎಜುಕೇಶನ್ ಡಿಸ್ಕೋರ್ಸ್ ಮೇಲೆ ಬಂದಿರುವ ದಿ ಬೆಸ್ಟ್ ಬುಕ್ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ EPW ನಿಮಗೆ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ರೀತಿಯಲ್ಲಿ ಬರುವ ಲೇಖನಗಳು, ಚರ್ಚೆಗಳು ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಅದು ಓದಿಲ್ಲ. ಪುಸ್ತಕದ ಬಗ್ಗೆ ಏನು ಕೆಲವು ವಿಚಾರಗಳು ನಮ್ಮ ಬಾಗೀಸರವರು ಮತ್ತೆ ಅರುಣ್ ಜೋಳದ ಕೂಡ್ಲಿಗೆಯವರು ಹೇಳಿದ್ದಾರೆ. ಅದರ ಪ್ರಕಾರ ಪ್ರತಿಕ್ರಾಂತಿಯನ್ನ ಮಾಡುವವರು ತುಂಬಾ ಗಟ್ಟಿಯಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ರಾಂತಿಯನ್ನು ಬಯಸುವವರು ಮಾತ್ರ ಮನೆಯಲ್ಲಿ ಕುಳಿತಿದ್ದೀವಿ ಅಂತ ನನಗನ್ನಿಸ್ತದೆ. ಉನ್ನತ ಶಿಕ್ಷಣದ ಒಂದು ಪರಿಸ್ಥಿತಿ ನಮ್ಮ ದೇಶದ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಜಗತ್ತಿನ ವಿಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯ ಇಲ್ಲ. ಉನ್ನತ ಶಿಕ್ಷಣ ಸಂಸ್ಥೆಗಳು 1-2 ಇವೆ. ಹಾಗಾದ್ರೆ ಈ ದೇಶದ ಜನ ಶಿಕ್ಷಣದ ಬಗ್ಗೆ ಅಷ್ಟೊಂದು ಯಾಕೆ ವಿಮುಖರಾಗಿದ್ದಾರೆ? ಶಿಕ್ಷಣದ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಬಡವರ ಕೊಡೋದಿಲ್ಲ. ಆ ಅನ್ಯಾಯದ ವಿರುದ್ಧ ಅವರು ಮೂವ್ಮೆಂಟ್ ಶುರು ಮಾಡ್ತಾರೆ, ಫೈಟ್ ಮಾಡ್ತಾರೆ. ಅಂಥವ್ರಿಗೆ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಹೇಳ್ತಾರೆ. ಫೈಟ್ ಅಂದ್ರೆ ಫಿಸಿಕಲ್ ಆಗಿ ಫೈಟ್ ಮಾಡೋದಲ್ಲ ನಾನು ಹೇಳೋದು, ಮೆಂಟಲ್ ಇಂಟೆಲೆಕ್ಚುಯಲ್ ದೃಷ್ಟಿಯಿಂದನೂ ಫೈಟ್ ಮಾಡೋದು.
ನನ್ನ ದೃಷ್ಟಿಯಲ್ಲಿ ಒಬ್ಬರು ಭಾಷಣ ಮಾಡೋದಕ್ಕೆ ಅವರಿಗೆ ಪಬ್ಲಿಕ್ ಇಂಟೆಲೆಕ್ಚುವಲ್ ಅಂದದ್ದು 100% ನಿಜ ಅಂತ ನಾನು ಅನಿಸ್ತೇನೆ. ಶ್ರೀಪಾದ್ ಭಟ್ ಅಂದಮೇಲೆ ಭಟ್ ಅವರು ನಾಮನಿರಬೇಕಂತ ನನ್ನ ಒಂದು ಭಾವನೆ. ಬ್ರಾಹ್ಮಣ ಬಿಟ್ಟು ಬಂದಾರ್ರಿ, ಬ್ರಾಹ್ಮಣ ಬಿಟ್ಟು ಬಂದ ಅದಕ್ಕೆ ಆ ಬ್ರಾಹ್ಮಣರು ಒಂದು ವರ್ಗ ಹಾಕಿರೋದು. ಈಗ ಶ್ರೀಪಾದ್ ಭಟ್ ಅವರು, ನಾನು ಪ್ರಜಾವಾಣಿಯಲ್ಲಿ ಅವರ ಆರ್ಟಿಕಲ್ ಆಗಾಗ್ಗೆ ಓದ್ತಾ ಇರ್ತೀನಿ. ಅವರು ಭಾಳ ಚೆನ್ನಾಗಿ ಬರೀತಾರೆ, ಭಾಳಷ್ಟು ಪ್ರೋಗ್ರೆಸಿವ್. ಈಗ ನಾನು ಮಾವಡಿ ಶಂಕರ್ ವಿರುದ್ಧ ಕೇಳ್ಕೊಂಡೆ, ಅವರು ಕಂಪ್ಲೇಂಟ್ ಇದ್ದರು, ಆಮೇಲೆ ಅಂಬೇಡ್ಕರ್ ಆದ ಲೈನಿಗೆ ಬರ್ತಾ ಇದ್ದಾರೆ. ತುಂಬ ಸಂತೋಷ. ಕಮ್ಯುನಿಸ್ಟ್ ಇದ್ದವರು ಅಂಬೇಡ್ಕರ್ವಾದಿಗೆ, ಅಂಬೇಡ್ಕರ್ವಾದಿಗಳು ಕಮ್ಯುನಿಸ್ಟ್ಗೆ ಬರಲಿಕ್ಕೆ ಭಾಳ ಸಾಮ್ಯತೆ ಇದೆ, ಹೋಲಿಸಿದೆ. ಅಂಬೇಡ್ಕರ್ ಅವರು ಕಮ್ಯುನಿಸಂ ಬಗ್ಗೆ, ಕಮ್ಯುನಿಸ್ಟ್ ಬಗ್ಗೆ, ಆಮೇಲೆ ಮಾರ್ಕ್ಸ್ ಬಗ್ಗೆ ಸಾಕಷ್ಟು ಓದ್ಕೊಂಡು ಕೊನೆಗೆ ಕಮ್ಯುನಿಸಮ್ ವೈಲೆನ್ಸ್ ಮೇಲೆ ನಿಂತಿದೆ, ಇದು ಬೇಡ ದಾರಿ ಅಂತ ಆ ದಾರಿ ಹಿಡಿಲಿಲ್ಲ. ಸೋಷಿಯಲ್ ಡೆಮೋಕ್ರಸಿ ಅನ್ನೋ ದಾರಿ ಅಂಬೇಡ್ಕರ್ ಅವರು. ಅದಕ್ಕೆ ಭಟ್ರವರು ಈ ಬುಕ್ ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಸೋಮಶೇಖರ್ ಅವರು 2-3 ದಿವಸದಿಂದ ಕಳಿಸಿದ್ರು, ನಾನು ಓದಿದ್ದೀನಿ, ತುಂಬ ಚೆನ್ನಾಗಿದೆ, ಓದುವಂಥದ್ದಿದೆ, ಓದಿ ಸ್ಪ್ರೆಡ್ ಮಾಡಬೇಕು. ಈ ಐಡಿಯಾದೊಳಗಿವೆ, ಭಾಳ ಸೀರಿಯಸ್ ಐಡಿಯಾಸ್ಗಳಿವೆ. ಈ ಸೀರಿಯಸ್ ಐಡಿಯಾಗಳು ಎಲ್ಲರೂ ಇಂಟಲೆಕ್ಚುವಲ್ಸು, ಯಂಗ್ ಹುಡುಗರು ಪರ್ಟಿಕ್ಯುಲರ್ಲಿ ಹೇಳಿದ್ರಲ್ಲ, ಇಲ್ಲಿ ಸಭೆಗೆ ಯಾರಿಗೆ ಬೇಕಾಗಿತ್ತು ಅವರಿಲ್ಲ ಅಂತ ಫಂಕ್ಷನ್, ದೊಡ್ಡ ಫಂಕ್ಷನ್ ಮಾಡಿ ಇದ್ರ ಬಗ್ಗೆ, ಈ ಬುಕ್ಕಿನ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಚರ್ಚೆ ಮಾಡಬೇಕು. ಇದರಲ್ಲಿ ಭಾಳ ಒಳ್ಳೆ ಒಳ್ಳೆ ಅಂಶಗಳಿವೆ. ನನಗೆ ತುಂಬ ಸಂತೋಷವಾಗಿದೆ.